ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಒಂದು ರೈಸ್ ಬಾತ್, ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನಾನು ಈ ಗ್ಲಾಸ್ ಒಂದು ಸಣ್ಣ ಗ್ಲಾಸ್ಲೆ 2 ಗ್ಲಾಸ್ ಅಕ್ಕಿ ಹಾಕಿ ನೀಟಾಗಿ ವಾಶ್ ಮಾಡಿ, ಇದು 1 ಗ್ಲಾಸ್ಗೆ 2 ಗ್ಲಾಸ್ ನೀರು, ಹಂಗೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ ನೆನೆ ಹಾಕಿದ್ದೀನಿ. ನೋಡಿ, ನಾನಿಲ್ಲಿ ಇವಾಗ ಇಬ್ಬರಿಗಾಗುವಷ್ಟು ಟೊಮೊಟೊ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. 2 ಗ್ಲಾಸ್ ಚಿಕ್ಕ ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ ಇಟ್ಟಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಂಡು 4 ಗ್ಲಾಸ್ ನೀರು ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು, ಇದಕ್ಕೆ ನಾನು 3 ರಿಂದ 4 ಟೊಮೆಟೊ, ಒಂದು ಸ್ವಲ್ಪ ಪುದೀನ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ, ಬೆಳ್ಳುಳ್ಳಿ. ಇಲ್ಲಿ ಶುಂಠಿ ಬಳಸಬೇಡ್ರಿ, ಬರೀ ಬೆಳ್ಳುಳ್ಳಿ ಹಾಕಿ ತುಂಬಾ ರುಚಿ ಆಗುತ್ತೆ. ನಾನು ಬೆಳ್ಳುಳ್ಳಿನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 3 ರಿಂದ 4 ಮೆಣಸಿನ್ಕಾಯಿ, ಒಂದು ಪಲಾವ್ ಎಲೆ, ಒಂದು ಸ್ವಲ್ಪ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಹೆರ್ದಿದ್ದು ಹಸಿ ಕೊಬ್ಬರಿ. ಇದಕ್ಕೆ ಮಸಾಲೆ ಅಂದರೆ ಒಂದು 10 ರಿಂದ 12 ಕಾಳು ಮೆಣಸು, ಒಂದು 3 ಲವಂಗ, ಒಂದು ಚಕ್ಕೆ. ಮತ್ತು ಇದಕ್ಕೆ ಮೇನು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ ಅಂತ ಒಂದು ಅರ್ಧ ಸ್ಪೂನು ಖಾರ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ. ಇದು ಮನೇಲಿ ಮಾಡಿ ಸಾಂಬಾರು ಪುಡಿ. ನಿಮ್ಮ ಮನೇಲಿ ಸಾಂಬಾರು ಪುಡಿ ಇಲ್ಲಾಂದರೆ ನೀವು ರೆಡಿ ಸಾಂಬಾರು ಪುಡಿ ತೊಗೊಂಡು ಮಾಡ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಗಲವಾದ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ನೀವು ರೈಸ್ ಬಾತ್ಗಳಿಗೆ ಅಗಲವಾದ ಪ್ಯಾನೇ ಯೂಸ್ ಮಾಡಿ, ಆವಾಗ ನಿಮಗೆ ಅನ್ನ ತುಂಬಾ ಚೆನ್ನಾಗಿ ಕಾಳಾಗುತ್ತೆ. ಈಗ ನೋಡಿ, ನಾನು ಕುಕ್ಕರ್ ಬಿಸಿ ಮಾಡಿದ್ದೀನಿ, ಕುಕ್ಕರ್ ಒಲೆ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ನೋಡಿ, ಇದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು 1/4 ಸ್ಪೂನು ಜೀರಿಗೆ, ಒಂದು ಪಲಾವ್ ಎಲೆ, ಮತ್ತು 10 ರಿಂದ 12 ಕಾಳು ಮೆಣಸು, 1-2 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಇದನ್ನು ಹಾಕಿ ಒಂದು ಸ್ವಲ್ಪ ಕೈ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಸಾಲೆ ಹಾಕೊಂಡ್ಬಂದೆ. ಈಗ ಹಾಕಿದ್ದೀನಿ. ಇದು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ, ನೋಡಿ ನಾನು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿ ಸ್ವಲ್ಪ ಲೈಟಾಗಿ ಕಲರ್ ಬರ್ತಂತ ಫ್ರೈ ಮಾಡ್ಕೊಂಬಿಡಿ. ಈ ಮಳೆಗಾಲದಲ್ಲಂತೂ ಈ ರೀತಿಯಾಗಿ ಒಂದು ರೈಸ್ ಬಾತ್ ಮಾಡ್ಕೊಂಡ್ರೆ ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈಗ ನಾನು ಗೋಡಂಬಿ ಹಾಕಿದ್ದೀನಿ. ಒಂದು 2 ನಿಮಿಷದ ಕಾಲ ಇದನ್ನು ಬೇಯಿಸ್ಕೊತೀನಿ. ಇದು ಬೇಯೋ ಮುಂದೆನೇ ಇದಕ್ಕೆ ನಾನು ಒಂದು 2 ರಿಂದ 3 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ ನಾನು. ನೋಡಿ, 2 ರಿಂದ 3 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನಾನು ಕಡಿಮೆ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ, ಯಾಕಂದರೆ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಮೇಲೆ ಟೇಸ್ಟ್ ಬರುತ್ತಂತ. ನೋಡಿ, ಇದಕ್ಕೆ ಸ್ವಲ್ಪ ಹೆರ್ದಿದ್ದು ಬೆಳ್ಳುಳ್ಳಿ ಅಷ್ಟೇ ಹಾಕಿ, ಶುಂಠಿ ಹಾಕೋಕೆ ಹೋಗಬೇಡಿ, ತುಂಬಾ ರುಚಿಯಾಗುತ್ತೆ. ನೋಡಿ, ಇದಾಗಿದೆ. ಇದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊರಿ. ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇದನ್ನು ಹಾಕಿ ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಸ್ವಲ್ಪ ಬೆನ್ಸ್ಕೊತೀನಿ ಇದರೊಳಗೆ. ನೋಡಿ, ಈಗ ಈರುಳ್ಳಿ ಬೆನೀತಾ ಇರುವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈರುಳ್ಳಿ ಬೆನೆಯೋ ಮುಂದೆ ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಬಳಸ್ತಾ ಇದ್ದೀನಿ, ಯಾಕಂದರೆ ನಾವು ಟೊಮೊಟೊ ಹುಳಿ ಅಂಶ ಬರುತ್ತೆ ಅಂತ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಹಾಕೋರಿ, ನಿಮ್ಗೆ ಬೇಡ ಅಂತಿದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಬೆನ್ಸ್ಕೊಂಡ್ಬಿಡ್ತೀನಿ. ನೋಡಿ, ಇದು ಟೊಮೊಟೊ ಇದು ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಇದಕ್ಕೆ ನಾನು ಪುದೀನ ಏನು ಕಟ್ ಮಾಡ್ಕೊಂಡಿದ್ದೆನಲ್ಲ, ಈ ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಹಾಕಿ ಒಂದು ನಿಮಿಷದ ಕಾಲ ಸುಮ್ಮನೆ ಕೈ ಆಡಿಸ್ಕೊಂಬಿಡಿ. ತುಂಬ ಹೊತ್ತೇನು ಬೇಕಾಗಲ್ಲ, ಸ್ವಲ್ಪ ಒಂದು 2 ನಿಮಿಷ ಸುಮ್ಮನೆ ಕೈ ಆಡಿಸ್ಕೊಂಬಿಡಿ. ಪುದೀನ ಹಾಕಿ ಟೊಮೊಟೊ ಬಾತಿಗೆ ಸ್ವಲ್ಪ ತುಂಬಾ ರುಚಿ ಆಗುತ್ತೆ. ಇದಕ್ಕೆ ನಾನು ಒಂದು 2 ರಿಂದ 3 ರಿಂದ 4 ಚಿಕ್ಕದಾಗಿ ಟೊಮೊಟೊ ಇದ್ದಾವಲ್ಲ, ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಹಾಕ್ಬೋದು, ಬಟ್ ಈಗ ಹಾಕಿದ್ರೆ ರುಚಿ ಆಗುತ್ತೆ ಅಂತ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿದು ಬೆನಿಬೇಕು, ಚೆನ್ನಾಗಿದು ಟೊಮೊಟೊ ಇದರಲ್ಲಿ. ಆವಾಗೇ ನಿಮಗೆ ಟೊಮೊಟೊ ಬಾತ್ ತುಂಬಾ ರುಚಿ ಆಗುತ್ತೆ. ಇದನ್ನು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೆನಿಬೇಕಿದು.
ನೋಡಿ ಈಗ ಟೊಮೊಟೊ ಚೆನ್ನಾಗಿ ಬೆಂದಿದೆ ಇದರಲ್ಲಿ. ಟೊಮೊಟೊ ಮೇನ್ ನೋಡಿ ಚೆನ್ನಾಗಿ ಬೆನಿಬೇಕು, ಇಲ್ಲದ್ರೆ ರುಚಿ ಆಗಲ್ಲ. ಟೊಮೊಟೊ ಚೆನ್ನಾಗಿ ಬೆಂದಿದೆ. ಈಗ ಬೆಂದ್ಮೇಲೆ ಇದಕ್ಕೆ ನಾನು ಏನು ಹಸಿ ಕೊಬ್ಬರಿ ಹರ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ತುಂಬ ಹೊತ್ತೇನು ಬಾಡ್ಸೋದು ಬೇಕಾಗಲ್ಲ, ಒಂದು ಸೆಕೆಂಡಿಗೆ ಸುಮ್ಮನೆ ಕೈ ಆಡಿಸ್ಕೊಂಬಿಡಿ. ಹಾಕಿ ಇದಕ್ಕೆ ನಾನೇನು ಸ್ವಲ್ಪ ಖಾರ ಪುಡಿ ಒಂದು ಅರ್ಧ ಚಮಚೆ ಒಂದು ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಹಾಕಿ ಒಂದು 2-3 ಸೆಕೆಂಡ್ ಚೆನ್ನಾಗಿ ಕಲಿಸ್ಬಿಡೋಣ. ಇದನ್ನು ಮತ್ತೆ ಬೆನ್ಸೋದು ಬೇಡ, ತಲ ಒತ್ತಿ ಬಿಡುತ್ತೆ ಮಸಾಲೆ ಹಾಕಿದ್ದೀವಲ್ಲ. ಆದಷ್ಟು ಫ್ಲೇಮ್ ಲೋ ಅಲ್ಲೇ ಮಾಡ್ಕೊರಿ ಇದನ್ನು. ನೋಡಿ ಮಸಾಲೆ ಹಾಕಿದ್ಮೇಲೆ ಫ್ಲೇಮ್ ಲೋ ಮಾಡಿಕೊಂಡು ಸ್ವಲ್ಪ ಕಲಸಿ ನಾನು ಅಕ್ಕಿನ 2 ಸರಿ ತೊಳ್ಕೊಂಡಿದ್ದಲ್ಲ 2 ಗ್ಲಾಸ್ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಒಂದು ನಿಮಿಷದ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಅಕ್ಕಿನ ನಾನು ಹಾಕಿ ಒಂದು ನಿಮಿಷದ ಕಾಲ ಸುಮ್ಮನೆ ಫ್ರೈ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ, ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವು ಗರಂ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ. ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು 2 ಗ್ಲಾಸ್ ಚಿಕ್ಕ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ ನಾನು 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 4 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಕುದಿ ಬರಬೇಕಿದು. ಕುದಿ ಬರೋ ತನಕ ಇದು ಕುದಿಯೋಕೆ ಬಂದ ಮೇಲೆ ಕುಕ್ಕರ್ ಮುಚ್ಚಿ ಸೀಟಿ ಉದಿಸ್ರಿ. ನೋಡಿ ಈಗ ನಾನು ಇದು ಕುದಿ ಬರೋ ತನಕ ಇದು ಹೈ ಫ್ಲೇಮಲ್ಲಿ ಸ್ವಲ್ಪ ಕುದಿಸ್ತೀನಿ ಇದನ್ನು. ನೋಡಿ ಕುದಿ ಬರ್ತಾ ಇದೆ. ಇದು ಕುದಿ ಬರ್ತಾ ಇರುವಾಗ ನಾವು ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆ ಇದಕ್ಕೊಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಹೀಗೆ ಮಾಡಿ, ತುಪ್ಪ ಮೊದಲೇ ಹಾಕೋಕ್ಕೆ ಹೋಗ್ಬೇಡಿ. ಮೇಲೆ ಕುದಿ ಬಂದ ಮೇಲೆ ತುಪ್ಪ ಹಾಕಿ ಒಂದು ಸ್ವಲ್ಪ ಕಲಸಿ ಇದನ್ನು 1 ಸೀಟಿ ಉದ್ಕೊಂಡ್ಬಿಟ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ತುಂಬಾ ಸೀಟಿ ಉದಿಸ್ಬೇಡಿ, ಮೆತ್ತಗಾಗ್ಬಿಡುತ್ತೆ. ನೋಡಿ ನಾನು ಹಿಂಗೆ ಮುಚ್ಚಿ 1 ಸೀಟಿ ಉದಿಸ್ತಾ ಇದ್ದೀನಿ ಕುಕ್ಕರು. ಇದು ತಣ್ಣಗಾಗಿದೆ. ನೋಡಿ ಈಗ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಬಿಸಿ ಟೊಮೊಟೊ ಬಾತ್ ಎಷ್ಟು ಚೆನ್ನಾಗಿ ಕಾಳಾಗಿದೆ ನೋಡಿ. ಇದೇ ಅಳತೆಯಲ್ಲೇ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಕಾಳಾಗಿದೆ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಬಿಸಿ ಟೊಮೆಟೊ ಬಾತು ತುಂಬಾ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಂತೂ ಬಿಸಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಈ ರೀತಿ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಬಿಸಿ ಟೊಮೆಟೊ ಬಾತು. ಇದಕ್ಕೆ ನಾನು ರಾಯ್ತ ಹಾಕ್ತಾಯಿದ್ದೀನಿ. ಬರೀ ಈರುಳ್ಳಿ ಮತ್ತು ಸೌತೆಕಾಯಿ ರಾಯ್ತ ಮಾಡಿದ್ದೀನಿ ಅಷ್ಟೇ. ಇದಕ್ಕೆ ಟೊಮೊಟೊ ಹಾಕಲ್ಲ, ಯಾಕಂದ್ರೆ ಟೊಮೊಟೊ ಬಾತ್ ಅಲ್ವಾ. ನೋಡಿ ಬಿಸಿ ಟೊಮೆಟೊ ಬಾತು ಮತ್ತು ರಾಯ್ತ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.